ಭಾರತದಲ್ಲಿ ಇ ಸಿಗರೆಟ್ ಸೇದುವುದು ಅಥವಾ ಇ ಸಿಗರೆಟನ್ನು ಹೊಂದಿರುವುದು ಕಾನೂನು ಬಾಹಿರ. ನೀವು ಹೀಗೆ ಮಾಡುತ್ತಿರುವುದು ಪತ್ತೆಯಾದರೆ ಜೈಲು ಶಿಕ್ಷೆಯಾಗಬಹುದು. ಆದರೆ ಭಾರತೀಯ ಕ್ರಿಕೆಟ್ ಆಟಗಾರರಿಗೆ ಮಾತ್ರ ವಿಶೇಷ ಕಾನೂನು ರೂಲ್ಸ್ಗಳಿವೆ ಅನಿಸುತ್ತೆ. ಅದನ್ನು ಬಳಸಿಕೊಳ್ಳುವುದು ಹಾಗೂ ಇಟ್ಟುಕೊಳ್ಳುವುದು ಪರಿಸ್ಥಿತಿ ತುಂಬ ಕಾಣುತ್ತಿದೆ. ಇತ್ತೀಚೆಗೆ ರಿಯಾನ್ ಪರಾಗ್ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕರು ಡ್ರೆಸ್ಸಿಂಗ್ ರೂಮಿನಲ್ಲಿ ಇ ಸಿಗರೆಟ್ ಬಳಸುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಆದರೆ ಬಿಸಿಸಿಐ ಯಾವುದೇ ದೊಡ್ಡ ಕ್ರಮ ಕೈಗೊಂಡಿಲ್ಲ. ಕೇವಲ ಅವರ ಪಂದ್ಯದ ಶುಲ್ಕದ 25% ದಂಡ ವಿಧಿಸಿದೆ ಎನ್ನಲಾಗುತ್ತಿದೆ. ಈಗ ಮತ್ತೊಂದು ಹೊಸ ವಿಡಿಯೋ ವೈರಲ್ ಆಗಿದೆ. ಯುಜ್ವೇಂದ್ರ ಚಹಲ್, ಪಂಜಾಬ್ ಕಿಂಗ್ಸ್ ತಂಡದ ಆಟಗಾರ, ವಿಮಾನದಲ್ಲಿ ವೇಪಿಂಗ್ ಮಾಡುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಂಚಿಕೊಂಡಿದ್ದು, ಅದರಲ್ಲಿ ಚಹಲ್ ವಿಮಾನದ ಒಳಗೆ ಕುಳಿತು ವೇಪಿಂಗ್ ಮಾಡುತ್ತಿರುವುದು ಕಾಣಿಸಿಕೊಂಡಿದೆ. ಆದರೆ ಅವರು ಇ ಸಿಗರೆಟ್ ಬಳಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದನ್ನು ನೋಡಿ ಹಲವರು ಪ್ರಶ್ನಿಸುತ್ತಿದ್ದಾರೆ. ಸರ್ಕಾರ ಇ ಸಿಗರೆಟ್ ವಿರುದ್ಧ ಕಾನೂನು ಮಾಡಿದೆ. ಅದನ್ನು ಇಟ್ಟುಕೊಳ್ಳುವುದು, ಬಳಸುವುದು ಅಪರಾಧ. ಆದರೆ ಭಾರತೀಯ ಕ್ರಿಕೆಟ್ನ ದೊಡ್ಡ ಹೆಸರುಗಳಾದ ಇಂಥ ಕೆಲಸ ಮಾಡುತ್ತಿರುತ್ತಾರೆ. ಸಾಮಾನ್ಯ ಜನರಿಗೆ ಯಾವ ಸಂದೇಶ ಹೋಗುತ್ತಿದೆ? ಒಬ್ಬ ಆಟಗಾರ ಡ್ರೆಸ್ಸಿಂಗ್ ರೂಮಿನಲ್ಲಿ ಇ ಸಿಗರೆಟ್ ಸೇದುತ್ತಿದ್ದಾನೆ, ಮತ್ತೊಬ್ಬ ವಿಮಾನದ ಒಳಗೆ ಹೊಗೆ ಬಿಡುತ್ತಿದ್ದಾನೆ. ಇದರಿಂದ ವಿಮಾನ ನಿಲ್ದಾಣದ ಭದ್ರತೆ ವ್ಯವಸ್ಥೆ ಮೇಲೂ ಪ್ರಶ್ನೆ ಉತ್ಪಾದಿಸಲಾಗುತ್ತಿದೆ. ಸಾಮಾನ್ಯ ಪ್ರಯಾಣಿಕರಿಗೆ ನೀರಿನ ಬಾಟಲ್ ಕೂಡ ವಿಮಾನಕ್ಕೆ ತೆಗೆದುಕೊಂಡು ಹೋಗಲು ನಿಯಮಗಳಿವೆ. ಆದರೆ ಚಹಲ್ ಅವರ ಬಳಿ ವೇಪಿಂಗ್ ಸಾಧನ ಹೇಗೆ ಒಳಗೆ ಹೋಯಿತು ಎಂಬ ಪ್ರಶ್ನೆ ಕೇಳಲಾಗುತ್ತಿದೆ. ವಿಮಾನದ ಒಳಗೆ ಧೂಮಪಾನ ಅಥವಾ ಸಿಗರೆಟ್ ಬಳಕೆ ಕೇವಲ ನಿಷೇಧಿತವಷ್ಟೇ ಅಲ್ಲ, ಅದು ಗಂಭೀರ ಅಪರಾಧವೇ ಎಂದು ಪರಿಗಣಿಸಲಾಗುತ್ತಿದೆ. ಇಂತಹ ಸಾಧನೆಗಳಿಂದ ಬೆಂಕಿ ಕಾಣಿಸಿಕೊಳ್ಳುವ ಅಪಾಯವಿದ್ದು, ನೂರಾರು ಪ್ರಯಾಣಿಕರಿಗೆ ಜೀವಕ್ಕೆ ಅಪಾಯ ಉಂಟಾಗಬಹುದು. ಚಹಲ್ ಅವರಂತಹ ಹಿರಿಯ ಆಟಗಾರರಿಂದ ಇಂತಹ ನಿರ್ಲಕ್ಷ್ಯದ ಕೆಲಸ ಆಗಿದೆ ಎಂದು ಡಿಜಿಸಿಎ ನಿಯಮ ಉಲ್ಲಂಘನೆಯ ವಿಚಾರಣೆಯೂ ಕೂಡ ಚರ್ಚೆಯಲ್ಲಿ ಬಂದಿದೆ. ಈ ಪ್ರಕರಣದ ಬಗ್ಗೆ ಅಧಿಕೃತ ದೂರು ದಾಖಲಾಗಿದ್ದರೆ ಚಹಲ್ ವಿರುದ್ಧ ಕಾನೂನು ಕ್ರಮ ಅಥವಾ ನೋ ಪ್ಲೇ ಲಿಸ್ಟ್ ಸೇರಿಸುವಂತಹ ಕ್ರಮಗಳು ಸಾಧ್ಯತೆ ಮೂಡಿಬರಲಿದೆ ಎನ್ನಲಾಗುತ್ತಿದೆ. ಇದೀಗ ಪ್ರಶ್ನೆ ಏನೆಂದರೆ, ಇಂತಹ ಕ್ರಿಕೆಟಿಗರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು? ಕೇವಲ ದಂಡ ಸಾಕಾ ಅಥವಾ ಕಠಿಣ ಕ್ರಮ ಅಗತ್ಯವಿದೆಯೇ? ಒಂದು ಕ್ಷಣ ಯೋಚಿಸಿ. ಇ ಸಿಗರೆಟ್ ಕಾರಣದಿಂದ ವಿಮಾನದಲ್ಲಿ ಏನಾದರೂ ಅಪಘಾತವಾಗಿದ್ದರೆ ಅದರ ಹೊಣೆ ಯಾರು ತೆಗೆದುಕೊಳ್ಳುತ್ತಿದ್ದರು? ಅದರಿಂದ ಹಲವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.